ಎಲ್ಲರಿಗೂ ನಮಸ್ಕಾರ. ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ 6ನೆಯ ಸಂಚಿಕೆಗೆ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ. 6ನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮೊದಲು ಎಂದಿನಂತೆ ಹಿಂದಿನ ಸಂಚಿಕೆಯ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಮೊದಲು ಗಮನಿಸೋಣ. 5ನೆಯ ಸಂಚಿಕೆಯ ಪ್ರಶ್ನೆ 21 ಹೀಗಿತ್ತು: ಇವುಗಳಲ್ಲಿ ಕಾಗುಣಿತ ಅಕ್ಷರ ತಪ್ಪಾಗಿರುವ ಪದಗಳನ್ನು ಗುರುತಿಸಿ. ಎ. ಶ್ರುತಿ, ಮಧುಸೂದನ, ಉಚ್ಚಾರಣೆ. ಬಿ. ಕೂಲಂಕಷ, ದುಶ್ಯಾಸನ, ಕಂಸಮರ್ದನ. ಸಿ. ದುರಾದೃಷ್ಟ, ಲಕ್ಷಾಧೀಶ, ಜಗದೋದ್ಧಾರ. ಡಿ. ಕೋಟ್ಯಧಿಪತಿ, ಶಕ್ತಿಯನುಸಾರ, ಛಂದೋಂಬುದಿ. ಸ್ನೇಹಿತರೆ, ಇಲ್ಲಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ನೀವು ಸರಿಯಾದ ಪದಗಳನ್ನು, ಕಾಗುಣಿತಗಳು ತಪ್ಪಾಗದೇ ಇರುವಂತಹ ಪದಗಳನ್ನು ಗುರುತಿಸಬೇಕು. ಶ್ರುತಿ ಎಂಬುದನ್ನು ನಾನೀಗಾಗಲೇ ವಿವರಿಸಿದ್ದೆ. ಶಾಕೊಂಬು ಶೂಗೆ ರಾವತ್ತು ಕೊಟ್ಟಾಗ ಶ್ರು ಆಗುತ್ತದೆಯಲ್ಲ, ಅದು ಸರಿಯಾದದ್ದು. ಇಲ್ಲಿ ಕೊಟ್ಟಿರುವಂತಹ ಪದ ಸರಿಯಾಗಿದೆ. ಶ್ರುತಿ. ಶಾಕ್ಕೆ ಒಟ್ರುಸುಳಿ ಶ್ರು ಬರೆಯಬಾರದು ಎಂಬುದನ್ನು ಹಿಂದೆ ನಾನೀಗಾಗಲೇ ತೋರಿಸಿಕೊಟ್ಟಿದ್ದೆ. ಶ್ರುತಿ ಎನ್ನುವುದನ್ನು ಶಾಕೊಂಬು ಶೂ ಅದಕ್ಕೆ ರಾವತ್ತು ಬರೆದಾಗ ಶ್ರು ಆಗುತ್ತದೆಯಲ್ಲ, ಅದು ಸರಿಯಾದ ರೂಪ. ಇಲ್ಲಿ ಕೊಟ್ಟಿರುವ ರೂಪ ಸರಿಯಾಗಿಯೇ ಇದೆ. ಮಧುಸೂದನ, ಮಧು ಎನ್ನುವಂತಹ ಒಬ್ಬ ರಾಕ್ಷಸನನ್ನು ಸೂದನ ಅಂದರೆ ಸಂಹಾರ ಮಾಡಿದವನಾದ್ದರಿಂದ ಕೃಷ್ಣನನ್ನು ಮಧುಸೂದನ ಎಂದು ಕರೆಯಲಾಗುತ್ತದೆ. ಸೂದನ ಅನ್ಬೇಕಾದ್ರೆ ಅಲ್ಪಪ್ರಾಣವೇ ಇರಬೇಕು. ಇಲ್ಲಿ ಸರಿಯಾಗಿದೆ. ಅಂದರೆ ಮಧುಸೂದನ ಎನ್ನುವಾಗ ಮಧು ಎನ್ನುವಲ್ಲಿರುವುದು ಮಹಾಪ್ರಾಣ ಧು. ಸೂದನ ಎನ್ನುವಲ್ಲಿ ಮಹಾಪ್ರಾಣ ಬರಬಾರದು, ದಕಾರ. ಮಧುಸೂದನ ಇಲ್ಲಿ ಕೊಟ್ಟಿರುವುದು ಸರಿಯಾಗಿಯೇ ಇದೆ. ಉಚ್ಚಾರಣೆ ಎನ್ನುವಾಗ ಚ ಇದೆಯಲ್ಲ, ಆ ಚಾಕ್ಕೆ ಚ ಒತ್ತಕ್ಷರ ಅಲ್ಪಪ್ರಾಣವೇ ಇದೆ, ಮಹಾಪ್ರಾಣ ಬರಬಾರದು. ಉಚ್ಚಾರಣೆ ಸರಿ ಇದೆ. ಶ್ರುತಿ, ಮಧುಸೂದನ, ಉಚ್ಚಾರಣೆ ಅಂದರೆ ಆಯ್ಕೆ ಎ ಸರಿಯಾಗಿದೆ, ತಪ್ಪಾಗಿಲ್ಲ. ನಾವು ಈ ಪ್ರಶ್ನೆಯಲ್ಲಿ ತಪ್ಪಾಗಿರುವ ಪದವನ್ನು ಗುರುತಿಸಬೇಕಾಗಿದೆ. ಬಿ. ಕೂಲಂಕಷ, ಈ ಪದ ಕೂಡ ಸರಿಯಾಗಿದೆ. ಇಲ್ಲಿ ಯಾವುದೇ ಕಾಗುಣಿತ ದೋಷ ಇಲ್ಲ. ನಾವು ಬಳಸುವಾಗ ಬಹಳಷ್ಟು ಮಂದಿ ಕೂಲಂಕುಷ ಅಂತ ಬಳಸ್ತಾರೆ. ಅಲ್ಲ, ಕೂಲಂಕಷ ಎನ್ನುವುದು ನಮಗೆ ನೆನಪಿರಬೇಕು. ಕೂಲಂಕಷ ಇಲ್ಲಿ ಕೊಟ್ಟಿರುವ ರೂಪ ಸರಿಯಾಗಿಯೇ ಇದೆ. ಅದೇ ಆಯ್ಕೆಯಲ್ಲಿ ದುಶ್ಯಾಸನ, ಶಾಕಿಳಿ ಶಾಗೆ ಶಾವತ್ತು ಕೊಡಲಾಗಿದೆ, ಸರಿಯಾದ ರೂಪ ಇಲ್ಲಿದೆ. ದುಶ್ಯಾಸನ ಎನ್ನುವಾಗ ಶಾಕಿಳಿ ಶಾಕ್ಕೆ ಯಾವತ್ತು ಕೊಡುವುದು ಕೆಲವರು ರೂಢಿ ಮಾಡಿಕೊಂಡಿರುತ್ತಾರೆ. ದುಶ್ಯಾಸನ ಅಲ್ಲ, ದುಶ್ಯಾಸನ. ದುಶ್ ಪ್ಲಸ್ ಶಾಸನ ಅಂದರೆ ಶಾಕಿಳಿ ಶಾ, ಅದಕ್ಕೆ ಶಾವತ್ತು ಇರಬೇಕು. ಇಲ್ಲಿ ಸರಿಯಾಗಿದೆ. ಕಂಸಮರ್ದನ ಅಂದರೆ ಕಂಸನನ್ನು ಮರ್ದಿಸಿದವನು. ಮಹಿಷಾಸುರ ಮರ್ದಿನಿ ಅನ್ನುವ ರೀತಿಯಲ್ಲಿ ಕಂಸನನ್ನು ಮರ್ದಿಸಿದವನಾದ್ದರಿಂದ ಕೃಷ್ಣನನ್ನು ಕಂಸಮರ್ದನ ಇಲ್ಲಿ ಸರಿಯಾಗಿಯೇ ಕೊಡಲಾಗಿದೆ. ಮರ್ದನ ಎಂದು ಮಹಾಪ್ರಾಣಾಕ್ಷರ ದ ಬಳಸಿ ಮರ್ದನ ಎನ್ನಬಾರದು. ಕಂಸಮರ್ದನ ಸರಿಯಾಗಿಯೇ ಇದೆ. ಅಂದರೆ ಬಿ ನಲ್ಲಿ ಕೂಡ ಕೂಲಂಕಷ, ದುಶ್ಯಾಸನ, ಕಂಸಮರ್ದನ ಇಲ್ಲಿರುವ ಪದಗಳನ್ನು ನೀವು ಗಮನಿಸಬೇಕು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೂಲಂಕುಷ ಎಂದು ಬಳಸುತ್ತಾರೆ, ದುಶ್ಯಾಸನ ಎಂದು ಶಾಕಿಳಿ ಶಾಕ್ಕೆ ಯಾವತ್ತು ಬಳಸುತ್ತಾರೆ, ಕಂಸಮರ್ದನ ಎಂದು ಮಹಾಪ್ರಾಣ ಬಳಸುತ್ತಾರೆ. ತಪ್ಪು ಪ್ರಯೋಗಗಳು. ಇಲ್ಲಿ ಕೊಟ್ಟಿರುವ ಪದಗಳು ಸರಿಯಾಗಿವೆ, ನೆನಪಿಟ್ಕೋಬೇಕು. ಬೇಕೆಂದೇ ಇಲ್ಲಿ ಸರಿಯಾದ ಪದಗಳನ್ನು ಕೊಟ್ಟು ನಿಮ್ಮ ಗಮನಕ್ಕೆ ತರಲಾಗುತ್ತಿದೆ. ಆಯ್ಕೆ ಸಿ ನಲ್ಲಿ ಒಂದು ತಪ್ಪಾಗಿದೆ ಪದ. ಗಮನಿಸಿ. ದುರಾದೃಷ್ಟ, ಲಕ್ಷಾಧೀಶ, ಜಗದೋದ್ಧಾರ ಈ 3 ಪದಗಳನ್ನು ಗಮನಿಸಿದಾಗ ಮೊದಲನೆಯ ಪದ ದುರಾದೃಷ್ಟ ಎನ್ನುವುದು ತಪ್ಪು ಪ್ರಯೋಗ. ದುರ್ ಪ್ಲಸ್ ಅದೃಷ್ಟ ದುರದೃಷ್ಟ ಆಗಬೇಕಷ್ಟೇ. ಅಲ್ಲಿ ವಿಸರ್ಗ ಸಂಧಿ ಎಂದು ಕರೆಯುತ್ತೇವೆ. ಅಂದರೆ ಪೂರ್ವಪದ ಅಂತ್ಯದಲ್ಲಿ ವಿಸರ್ಗವಿದ್ದು ಅದಕ್ಕೆ ಯಾವುದಾದ್ರೂ ಸ್ವರಗಳು ಅಥವಾ ಮೃದುವರ್ಣಗಳು ಎದುರಾದಾಗ ವಿಸರ್ಗದ ಬದಲಿಗೆ ರೇಪ ಆದೇಶವಾಗುತ್ತದೆ. ಇದು ವಿಸರ್ಗ ಸಂಧಿ. ಹಾಗಾಗಿ ದು ಅನ್ನುವುದಕ್ಕೆ ವಿಸರ್ಗ ಸೇರಿಸಿದಾಗ ದು ಎಂದಾಗುತ್ತದೆ. ದು ಪ್ಲಸ್ ಅದೃಷ್ಟ ದುರದೃಷ್ಟ ಆಗುತ್ತದೆಯೇ ಹೊರತು ದುರಾದೃಷ್ಟ ಆಗುವುದಿಲ್ಲ. ನಾನಲ್ಲಿ ತೋರಿಸಿದ್ದೇನೆ.
ದುಹ್ ಅನ್ನುವ ವಿಸರ್ಗಯುಕ್ತವಾದ ದುಕಾರ ಇದ್ದಾಗ ಅದಕ್ಕೆ ಆದೇಶವಾಗಿ ದುರ್ ಎಂಬುದು ಬರುತ್ತದೆ. ದುರ್ ಪ್ಲಸ್ ಅದೃಷ್ಟ ದುರದೃಷ್ಟ ಅಷ್ಟೆ. ದುರಾದೃಷ್ಟ ಎಂದು ರಾದೀರ್ಘ ರಾ ಬಳಸಬಾರದು. ಬಳಕೆಯಲ್ಲಿ ರೂಢಿಯಲ್ಲಿ ದುರಾದೃಷ್ಟ ಎನ್ನುವ ಪದ ರೂಢಿಯಲ್ಲಿದೆ. ತಪ್ಪು ಪ್ರಯೋಗ, ಹಾಗಾಗಬಾರದು. ದುರದೃಷ್ಟ ಅಷ್ಟೆ. ದುರಾ ಅಂತ ದೀರ್ಘ ಬಳಸಬಾರದು. ದುರದೃಷ್ಟ ಅಂತ ಇರಬೇಕು. ಆದರೆ ಇಲ್ಲಿ ದುರಾದೃಷ್ಟ ಅಂತ ಕೊಟ್ಟಿರುವುದರಿಂದ ತಪ್ಪು ಪ್ರಯೋಗ ಆಗಿದೆ. ಅದೇ ಆಯ್ಕೆಯಲ್ಲಿ ಲಕ್ಷ್ಯ ಪ್ಲಸ್ ಅಧೀಶ ಸವರ್ಣ ದೀರ್ಘ ಸಂಧಿಯಾಗಿದೆ. ಲಕ್ಷ್ಯ ಅನ್ಬೇಕಾದ್ರೆ ಪೂರ್ವ ಪದ ಅಂತ್ಯದಲ್ಲಿ ಅ ಇದೆ. ಅಧೀಶ ಅನ್ನಬೇಕಾದ್ರೆ ಉತ್ತರ ಪದ ಆದಿಯಲ್ಲಿಯೂ ಅ ಇದೆ. ಸವರ್ಣಗಳು ಎದುರಾಗಿರುವುದರಿಂದ ಸಂಧಿ ಆದ ಬಳಿಕ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ. ಅದಕ್ಕೋಸ್ಕರ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಲಕ್ಷಾಧೀಶ ಎನ್ನುವಲ್ಲಿ ಲಕ್ಷಧೀಶ ಎನ್ನುವಂತಿಲ್ಲ. ಲಕ್ಷಾಧೀಶ ಸವರ್ಣ ದೀರ್ಘ ಸಂಧಿ. ಮುಂದಿನ ಪದ ಜಗದೋದ್ಧಾರ ಎಂಬುದಾಗಿದೆ. ಜಗದ ಪ್ಲಸ್ ಉದ್ಧಾರ ಎಂದಾಗ ಅದು ಜಗದೋದ್ಧಾರ ಎಂದಾಗುತ್ತದೆ. ಜಗದ ಪ್ಲಸ್ ಉದ್ಧಾರ ಗುಣಸಂಧಿಗೆ ಇದು ಉದಾಹರಣೆಯಾಗುತ್ತದೆ. ಆ ರೀತಿಯಲ್ಲಿಯೇ ಅದನ್ನು ಬಿಡಿಸಿಕೊಳ್ಳಬೇಕಾಗುತ್ತದೆ. ಜಗದೋದ್ಧಾರ ಅದು ಸರಿಯಾಗಿಯೇ ಇದೆ. ಈ ಆಯ್ಕೆಯಲ್ಲಿ ದುರಾದೃಷ್ಟ ಎಂದು ಕೊಟ್ಟಿರುವ ಒಂದು ಪದ ಮಾತ್ರ ತಪ್ಪಾಗಿರುವುದರಿಂದ ಕಾಗುಣಿತ ತಪ್ಪಾಗಿರುವ ಆಯ್ಕೆಯ ಪದಗಳು ಇರುವುದು ಸಿನಲ್ಲಿ. ಅಂದರೆ ಒಂದು ಪದ ತಪ್ಪಾಗಿದ್ದರೂ ಕೂಡ ಅದು ತಪ್ಪು ಎಂದೇ ಅರ್ಥ. ಡಿ ಆಯ್ಕೆ ಗಮನಿಸಿದಾಗ ಕೋಟ್ಯಧಿಪತಿ ನಿಮಗೆಲ್ಲ ಗೊತ್ತಿದೆ. ಕೋಟಿ ಪ್ಲಸ್ ಅಧಿಪತಿ ಕೋಟ್ಯಧಿಪತಿ, ಅದು ಕೋಟ್ಯಾಧಿಪತಿ ಅಲ್ಲ ಎಂಬುದನ್ನು ನಾನೇ ವಿವರಿಸಿದ್ದೇನೆ. ಎಣ್ಣು ಸಂಧಿಗೆ ಇದು ಉದಾಹರಣೆ. ಶಕ್ತಿ ಪ್ಲಸ್ ಅನುಸಾರ ಶಕ್ತಿ ಅನುಸಾರ ಸರಿಯಾಗಿಯೇ ಇದೆ. ಆದರೆ ಬಳಸುವಾಗ ರೂಢಿಯಲ್ಲಿ ಶಕ್ತ್ಯಾನುಸಾರ ಎಂದು ಬಳಸುತ್ತಾರೆ. ತಪ್ಪು ಪ್ರಯೋಗ. ಶಕ್ತ್ಯಾನುಸಾರ ಇರಬಾರದು. ಇಲ್ಲಿ ಕೊಟ್ಟಿರುವುದು ಸರಿಯಾಗಿಯೇ ಇದೆ. ಶಕ್ತಿ ಪ್ಲಸ್ ಅನುಸಾರ ಶಕ್ತಿ ಅನುಸಾರ. ಯಾವುದೇ ಕಾರಣಕ್ಕೂ ಅಲ್ಲಿ ದೀರ್ಘ ಆದೇಶ ಆಗುವುದಿಲ್ಲ. ಶಕ್ತ್ಯಾನುಸಾರ, ಕೋಟ್ಯಾಧಿಪತಿ, ಜಾತ್ಯತೀತ ಹೀಗೆಲ್ಲ ಬಳಸಬಾರದು. ಕೋಟ್ಯಧಿಪತಿ, ಜಾತ್ಯತೀತ, ಶಕ್ತಿ ಅನುಸಾರ ಹೀಗೆ ಇರಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರುವ ಪದಗಳು ಸರಿಯಾಗಿಯೇ ಇವೆ. ಛಂದೋಂಬುಧಿ ಎನ್ನುವಾಗ ಯಾವುದು ಅಲ್ಪಪ್ರಾಣ ಯಾವುದು ಮಹಾಪ್ರಾಣ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಂಡಿರಬೇಕು. ಛ ಮಹಾಪ್ರಾಣ ಇದೆ ಮತ್ತು ಕೊನೆಯ ಅಕ್ಷರ ಧಿ ಅಂಬುಧಿ ಅಂತ ಇರುವಾಗ ಧಿ ಮಹಾಪ್ರಾಣ ಇದೆ. ಇಲ್ಲಿ ಕೊಟ್ಟಿರುವ ಪದ ಸರಿಯಾಗಿಯೇ ಇದೆ. ಛಂದೋಂಬುಧಿ ಎನ್ನುವಾಗ ಮೊದಲನೆಯ ಅಕ್ಷರ ಮತ್ತು ಕೊನೆಯ ಅಕ್ಷರ ಮಾತ್ರ ಮಹಾಪ್ರಾಣಗಳಾಗಿವೆ. ಛಂದೋಂಬುಧಿ ಎಂಬ ದಾಕ್ಕಾಗಲಿ ಅಥವಾ ಬು ಎಂಬ ಅಕ್ಷರಕ್ಕಾಗಲಿ ನೀವು ಮಹಾಪ್ರಾಣ ಬಳಸುವಂತಿಲ್ಲ. ಇಲ್ಲಿ ಕೊಟ್ಟಿರುವ ಪ್ರಕಾರ ಕೋಟ್ಯಧಿಪತಿ, ಶಕ್ತ್ಯನುಸಾರ, ಛಂದೋಂಬುಧಿ ಈ ಮೂರೂ ಪದಗಳು ಕಾಗುಣಿತಾಕ್ಷರ ಸರಿಯಾಗಿರುವಂತೆಯೇ ಬರೆಯಲಾಗಿದೆ. ಈ 4 ಆಯ್ಕೆಗಳಲ್ಲಿ ದುರಾದೃಷ್ಟ ಎಂದು ಬಳಸಿರುವಂತಹ ಒಂದು ಪದ ತಪ್ಪಾಗಿರುವುದರಿಂದ ನಾವು ಸಿ ಎಂಬ ಆಯ್ಕೆಯನ್ನು ಇಲ್ಲಿ ತಪ್ಪಾಗಿರುವ ಪದಗಳ ಜೋಡಿ ಎಂದು ಗುರುತಿಸಬೇಕಾಗುತ್ತದೆ. ಸ್ನೇಹಿತರೆ, 21ನೆಯ ಪ್ರಶ್ನೆಗೆ ಉತ್ತರ ಆಯ್ಕೆ ಸಿ, ಏಕೆಂದರೆ ಅಲ್ಲಿ ಒಂದು ಪದ ತಪ್ಪಾಗಿದೆ. ದುರಾದೃಷ್ಟ ಎನ್ನುವ ಪದ ಸರಿಯಾದ ಪ್ರಯೋಗ ಅಲ್ಲ. ಇನ್ನುಳಿದಂತೆ ಲಕ್ಷಾಧೀಶ, ಜಗದೋದ್ಧಾರ ಅವು ಸರಿಯಾಗಿವೆ. ನೀವು ನೆನಪಿಟ್ಕೋಬೇಕು, ಈ ಪ್ರಶ್ನೆಯಲ್ಲಿ ಕೊಟ್ಟಿರುವ ಎಲ್ಲ ಆಯ್ಕೆಗಳಲ್ಲೂ 3 12 ಪದಗಳನ್ನು ಕೊಡಲಾಗಿದೆ. 12 ಪದಗಳಲ್ಲಿ ದುರಾದೃಷ್ಟ ಎಂಬ ಒಂದು ಪದವನ್ನು ಬಿಟ್ಟರೆ ಉಳಿದ ಎಲ್ಲ 11 ಪದಗಳು ಕೂಡ ಕಾಗುಣಿತಾಕ್ಷರ ಸರಿಯಾಗಿರುವಂತಹ ಪದಗಳೇ ಆಗಿವೆ. ನೆನಪಿಟ್ಕೋಬೇಕು, ಸರಿಯಾಗಿರುವ ಪದಗಳು. ಹಾಗಾಗಿ ನಾವು ಇಲ್ಲಿ ಅಕ್ಷರಗಳನ್ನು ಸೂಕ್ಷ್ಮವಾಗಿ ಗುರುತಿಸಬೇಕು. ನಾನು ಬೇಕೆಂದೇ ಈ ಪದಗಳನ್ನು ಕೊಟ್ಟು ನಿಮಗೆ ಈ ಪದಗಳ ಪರಿಚಯ ಮಾಡಿದ್ದೇನೆ ಈ ಪ್ರಶ್ನೆಯ ಮೂಲಕ. ಕೋಟ್ಯಧಿಪತಿ, ಶಕ್ತಿ ಅನುಸಾರ, ಛಂದೋಂಬುಧಿ ಇಲ್ಲೆಲ್ಲ ಸರಿಯಾಗಿವೆ ಎನ್ನುವುದು ನಿಮ್ಮ ಮನದಟ್ಟಾಗಬೇಕು. ನಿಮಗೆ 21ನೆಯ ಪ್ರಶ್ನೆಗೆ ಸಿ ಉತ್ತರ ಆಗುತ್ತದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಪ್ರಶ್ನೆ 22. ಸರಿಯಾದ ತದ್ಭವಗಳಿರುವ ಉತ್ತರವನ್ನು ಗುರುತಿಸಿ ಅಂತ ಕೊಡಲಾಗಿದೆ. ತದ್ಭವಗಳನ್ನು ಅಲ್ಲಿಯೇ ಕೊಡಲಾಗಿದೆ.
ನಾವು ಸರಿಯಾಗಿರುವ ತದ್ಭವಗಳು ಯಾವ ಪ್ರಶ್ನೆಗಳಲ್ಲಿ ಇವೆ, ಯಾವುದಾದ್ರೂ ಆಯ್ಕೆಯಲ್ಲಿ ತಪ್ಪಾಗಿವೆಯಾ ಅದನ್ನು ಗುರುತಿಸಬೇಕಾಗುತ್ತದೆ. ವ್ಯಾಧ ಬಿಯದ, ವ್ಯವಸಾಯ ಬೇಸಾಯ ಸರಿಯಾಗಿವೆ ಎರಡೂ ಕೂಡ. ಮೂರನೇ ಪದ ಆರ್ಯ ಅನಾರ್ಯ ವಿರುದ್ಧ ಪದ ಕೊಡಲಾಗಿದೆ, ಆದರೆ ಆರ್ಯ ವಿರುದ್ಧ ಪದ ಅಜ್ಜ ಎಂದಾಗಬೇಕು. ಹಾಗಾಗಿ ಇಲ್ಲಿ ಸರಿಯಾದ ತದ್ಭವಗಳು ಆಯ್ಕೆ ಎನಲ್ಲಿ ಇಲ್ಲ ಎಂದಾಯಿತು. ಎರಡು ಸರಿ ಇವೆ, ಆದರೆ ಒಂದು ತಪ್ಪಾಗಿದೆ. ಹಾಗಾಗಿ ಎ ನಮಗೆ ಉತ್ತರ ಆಗುವುದಿಲ್ಲ. ಏಕೆಂದರೆ ವ್ಯಾಧ ಬೇಯದ ಸರಿಯಾಗಿದೆ ತದ್ಭವ. ವ್ಯವಸಾಯ ಎಂಬ ಮೂಲ ಪದದ ತದ್ಭವ ಬೇಸಾಯ ಸರಿಯಿದೆ, ಆದರೆ ಮೂರನೆಯ ಪದ ಆರ್ಯ ಅಜ್ಜ ಬದಲು ಅನಾರ್ಯ ಕೊಡಲಾಗಿದೆ. ಆರ್ಯ ತದ್ಭವ ಅಜ್ಜ ಎಂದಿರಬೇಕಾಗಿತ್ತು. ಆದುದರಿಂದ ನಾವು ಆಯ್ಕೆ ಎ ಸರಿಯಾದ ತದ್ಭವಗಳಿವೆ ಅಂತ ಹೇಳಲಿಕ್ಕಾಗಲ್ಲ. ಅದೇ ರೀತಿ ಆಯ್ಕೆ ಬಿ ಗಮನಿಸಿದಾಗ ಯಾತ್ರೆ ಜಾತ್ರೆ ಸರಿಯಾಗಿದೆ, ತದ್ಭವ ಜಾತ್ರೆ. ಉದ್ಯೋಗ ಅದರ ತದ್ಭವ ಉಜ್ಜುಗ ಆಗಬೇಕಿತ್ತು, ಆದರೆ ಉದ್ಯೋಗ ಕೆಲಸ ಎಂದು ಕೊಡಲಾಗಿದೆ, ಅರ್ಥ ಕೊಡಲಾಗಿದೆ. ನಮಗೆ ಬೇಕಾಗಿರುವುದು ತದ್ಭವ. ಉದ್ಯೋಗ ಎಂಬ ಸಂಸ್ಕೃತ ಪದದ ತದ್ಭವ ಉಜ್ಜುಗ, ಅಲ್ಲಿ ಕೊಟ್ಟಿದ್ದೇನೆ ಗಮನಿಸಿ. ಅಂದರೆ ಇಲ್ಲಿಯೂ ಕೂಡ ಒಂದು ಪದ ತಪ್ಪು ತದ್ಭವವನ್ನು ಹೊಂದಿದೆ. ಶರ್ಕರಾ ಸಕ್ಕರೆ ಸರಿ ಇದೆ, ಆದರೆ ಮೂರು ತದ್ಭವಗಳಲ್ಲಿ ಒಂದು ತದ್ಭವ ತಪ್ಪಾಗಿರುವುದರಿಂದ ಆಯ್ಕೆ ಬಿ ಕೂಡ ಸರಿಯಾದ ಉತ್ತರ ಆಗುವುದಿಲ್ಲ. ಆಯ್ಕೆ ಸಿ ಗಮನಿಸಿದರೆ ಪ್ರಾಯ ತದ್ಭವ ಹರೆಯ ಸರಿ ಇದೆ. ಕಾವ್ಯ ಕಬ್ಬ ಎಂದಿರಬೇಕು ತದ್ಭವ, ಆದರೆ ಇಲ್ಲಿ ಕಾವ್ಯ ಎನ್ನುವುದ ತದ್ಭವ ಕಾವ ಎಂದು ಕೊಟ್ಟಿರುವುದರಿಂದ ತಪ್ಪಾಗಿದೆ. ಕಾವ್ಯದ ತದ್ಭವ ಕಬ್ಬ ಎಂದಿರಬೇಕು. ಮೂರನೆಯ ಪದ ವಿದ್ಯಾ ಬಿಜ್ಜೆ ಎಂದು ಕೊಡಲಾಗಿದೆ, ಅದು ಸರಿ ಇದೆ, ಆದರೆ ಮಧ್ಯದಲ್ಲಿ ಬರುವ ಕಾವ್ಯ ಕಬ್ಬ ಬದಲು ಕಾವ ಕೊಟ್ಟಿರುವುದರಿಂದ ತಪ್ಪು ತದ್ಭವ ಇಲ್ಲಿ ಇದೆ. ಹಾಗಾಗಿ ಆಯ್ಕೆ ಸಿ ಕೂಡ ಈ ಪ್ರಶ್ನೆಗೆ ಸೂಕ್ತ ಉತ್ತರ ಅಲ್ಲ. ಮೂರೂ ಪದಗಳು ಸರಿಯಾಗಿರಬೇಕು ತದ್ಭವಗಳು, ಅದನ್ನು ಗುರುತಿಸಬೇಕಾಗ್ತದೆ. ಆಯ್ಕೆ ಡಿ ಸರಿಯಾದ ಉತ್ತರ ಆಗುತ್ತದೆ. ಪುಸ್ತಕ ಹೊತ್ತಗೆ, ಪರ್ವ ಹಬ್ಬ, ಕಾರ್ಯ ಕಜ್ಜ, ಇಲ್ಲಿ ಮೂರೂ ತದ್ಭವಗಳು ಸರಿಯಾಗಿವೆ. ಪುಸ್ತಕದ ತದ್ಭವ ಹೊತ್ತಗೆ, ಪರ್ವ ಎನ್ನುವುದರ ತದ್ಭವ ಹಬ್ಬ, ಕಾರ್ಯ ಎನ್ನುವುದರ ತದ್ಭವ ಪದ ಕಜ್ಜ. ಹಾಗಾಗಿ ನಾವು ಆಯ್ಕೆ ಡಿ ಉತ್ತರವನ್ನು ಗುರುತಿಸಬೇಕಾಗುತ್ತದೆ 22ನೆಯ ಪ್ರಶ್ನೆಗೆ. ಸ್ನೇಹಿತರೆ, ಈ ಥರ 3-4 ಪದಗಳನ್ನು ಕೊಟ್ಟು ಒಂದು ಪದ ಯಾವುದೋ ತಪ್ಪಾಗಿರುವಂತೆ ಮಾಡಿರುತ್ತಾರೆ. ಅದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗುತ್ತದೆ. ನೋಡಿ, ಈ ನಾನು ಮೊದಲು ಕೊಟ್ಟಿರ್ತಕ್ಕಂಥ 3 ಆಯ್ಕೆಗಳಲ್ಲಿಯೂ ಕೂಡ ಎರಡೆರಡು ತದ್ಭವಗಳು ಸರಿಯಾಗಿಯೇ ಇವೆ, ಆದರೆ ಮೂರನೆಯ ಪದ ತಪ್ಪಾಗಿದೆ. ವ್ಯಾಧ ಬೇಯದ ಸರಿ ಇದೆ, ವ್ಯವಸಾಯ ಬೇಸಾಯ ಸರಿ ಇದೆ, ಆರ್ಯ ಅಜ್ಜ ಬದಲು ಅನಾರ್ಯ ಕೊಡಲಾಗಿದೆ. ಈ ರೀತಿ ಮಾಡಿರುತ್ತಾರೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತರಗಳನ್ನು ಬರೆಯುವಾಗ ಬಹಳ ಎಚ್ಚರಿಕೆಯಿಂದ ಇದ್ದು ಯಾವುದೇ ಕಾರಣಕ್ಕೂ ಅಜಾಗೃತೆಯಿಂದ ವರ್ತಿಸದೆ ಚತುರಮತಿಗಳಾಗಿ ನಿಧಾನವಾಗಿ ಸೂಕ್ಷ್ಮವಾಗಿ ಗಮನಿಸಿ ಉತ್ತರಿಸಬೇಕಾಗುತ್ತದೆ. ಸ್ನೇಹಿತರೆ, ಪ್ರಶ್ನೆ 23. ಕಂದ ಪದ್ಯವೊಂದರ ಪೂರ್ವಾರ್ಧದಲ್ಲಿ ಇರುವ ಚತುರ್ಮಾತ್ರಾ ಗಣಗಳು ಎ 12, ಬಿ 10, ಸಿ 8, ಡಿ 6 ಎಂದು ಕೊಡಲಾಗಿದೆ. ಇದಕ್ಕೆ ಆಯ್ಕೆ ಸಿ. ಅಂದರೆ ಒಂದು ಕಂದ ಪದ್ಯದ ಪೂರ್ವಾರ್ಧದಲ್ಲಿ ಕಂಡುಬರುವ ಮಾತ್ರಾಗಣಗಳು 8 ಮಾತ್ರ. ಒಟ್ಟು ಒಂದು ಕಂದ ಪದ್ಯದಲ್ಲಿ 16 ಮಾತ್ರಾಗಣಗಳಿರುತ್ತವೆ. ನಿಮಗೆಲ್ಲ ಗೊತ್ತಿರುವಂತೆ ಕಂದ ಪದ್ಯ ಎಂಬುದು 4 ಪಾದಗಳುಳ್ಳ ಒಂದು ಮಾತ್ರಾವೃತ್ತ, ಮಾತ್ರಾಗಣ ಘಟಿತವಾದಂತಹ ಒಂದು ಪದ್ಯ ಜಾತಿ. 1 ಮತ್ತು 3ನೆಯ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಬರುತ್ತವೆ. 2 ಮತ್ತು 4ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಬರುತ್ತವೆ. 1 ಮತ್ತು 2ನೆಯ ಸಾಲುಗಳನ್ನು ಪೂರ್ವಾರ್ಧವೆಂದು, 3 ಮತ್ತು 4ನೆಯ ಸಾಲುಗಳನ್ನು ಉತ್ತರಾರ್ಧವೆಂದು ಕರೆಯಬಹುದು. ಒಟ್ಟು 4 ಪಾದಗಳನ್ನು ಗಮನಿಸಿದಾಗ 16 ಚತುರ್ಮಾತ್ರಾ ಗಣಗಳು ಬಂದಿರುತ್ತವೆ. ಒಂದು ಕಂದ ಪದ್ಯದಲ್ಲಿ ಒಟ್ಟು 64 ಮಾತ್ರೆಗಳಿರುತ್ತವೆ. ಚತುರ್ಮಾತ್ರಾ ಗಣಗಳು 16 ಬಂದಿರುತ್ತವೆ.
ಅದರ ಮೊದಲ ಅರ್ಧ ಭಾಗ ಅಂದರೆ ಮೊದಲ 2 ಸಾಲುಗಳನ್ನು ಗಮನಿಸಿದಾಗ 8 ಪೂರ್ವಾರ್ಧದಲ್ಲಿ 8 ಚತುರ್ಮಾತ್ರಾಗಣಗಳು ಇರುತ್ತವೆ. ಆದುದರಿಂದ ನಾವು ಪ್ರಶ್ನೆ 23ಕ್ಕೆ ಉತ್ತರ ಆಯ್ಕೆ ಸಿ 8 ಗಣಗಳು ಇರುತ್ತವೆ ಎಂಬುದನ್ನು ನಾವು ಗುರುತಿಸಬೇಕಾಗುತ್ತದೆ. ಪ್ರಶ್ನೆ 24 ಗಮನಿಸೋಣ. ಕಾಲಾನುಕ್ರಮದಲ್ಲಿ ಸರಿಯಾಗಿರುವ ಉತ್ತರ ಯಾವುದು? ಇಲ್ಲಿ 4 ಜನ ಕವಿಗಳ ಹೆಸರುಗಳನ್ನು ಸೂಚಿಸಲಾಗಿದೆ. ಕೆಲವರನ್ನ ಕಾವ್ಯನಾಮವನ್ನೇ ಕೊಡಲಾಗಿದೆ. ಕವಿಶಿಷ್ಯ, ಕಾವ್ಯಾನಂದ, ಚಂಪಾ, ಮುದ್ದಣ. ಮುದ್ದಣ, ಕವಿಶಿಷ್ಯ, ಚಂಪಾ, ಕಾವ್ಯಾನಂದ. ಕವಿಶಿಷ್ಯ, ಮುದ್ದಣ, ಕಾವ್ಯಾನಂದ, ಚಂಪಾ. ಮುದ್ದಣ, ಕವಿಶಿಷ್ಯ, ಕಾವ್ಯಾನಂದ, ಚಂಪಾ. ಸ್ನೇಹಿತರೆ, ಈ ರೀತಿಯ ಪ್ರಶ್ನೆಗಳು ಬಂದಾಗ ಕವಿಗಳ ಕಾಲ ನಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಕವಿ, ಕೃತಿ ಇವೆಲ್ಲವನ್ನು ಕುರಿತು ಅಧ್ಯಯನ ಮಾಡುವಾಗ ಕವಿಗಳ ಕಾಲವನ್ನೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ನಾನು ಇಲ್ಲಿ ಅವರ ಜನನದ ವರ್ಷವನ್ನು ತೆಗೆದುಕೊಂಡು ಅವರ ಕಾಲವನ್ನು ಸೂಚಿಸಿದ್ದೇನೆ. ಹೀಗೆ ಗಮನಿಸಿದಾಗ ನಮಗೆ ಕಾಲಾನುಕ್ರಮವಾಗಿ ಜೋಡಿಸಬೇಕಾದಂತಹ ಈ ಕವಿಗಳ ಕ್ರಮ ಹೀಗೆ ಬರುತ್ತದೆ. ಮೊದಲು ಮುದ್ದಣ, ಎರಡನೆಯದಾಗಿ ಕವಿಶಿಷ್ಯ ಅಂದರೆ ಪಂಜೆ ಮಂಗೇಶರಾಯರು, ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ತಾನೇ ಅದು. ಇನ್ನು ಚಂದ್ರಶೇಖರ ಪಾಟೀಲ್ ಅವರನ್ನು ಚಂಪಾ ಎಂದೇ ಕರೆಯಲಾಗುತ್ತದೆ. ಮುದ್ದಣ ನಮಗೆಲ್ಲ ಗೊತ್ತಿರುವಂತೆ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನ ಜನನದ ವರ್ಷ 1869. ಹಾಗಾಗಿ ಕಾಲಾನುಕ್ರಮದಲ್ಲಿ ಇಲ್ಲಿರುವಂತಹ 4 ಜನ ಕವಿಗಳಲ್ಲಿ ಮೊದಲನೆಯದಾಗಿ ಮುದ್ದಣ ಬರುತ್ತಾರೆ. ಎರಡನೆಯ ಕವಿ ಕವಿಶಿಷ್ಯ ಅಂದರೆ ಪಂಜೆ ಮಂಗೇಶರಾಯರು, 1874 ಅವರ ಜನನದ ವರ್ಷ. ಮುಂದಿನವರು 1918ರಲ್ಲಿ ಜನಿಸಿದವರು ಸಿದ್ದಯ್ಯ ಪುರಾಣಿಕರು ಅಂದರೆ ಕಾವ್ಯಾನಂದ ಎಂಬ ಕಾವ್ಯನಾಮವನ್ನು ಹೊಂದಿದ್ದವರು. 1939ರಲ್ಲಿ ಜನಿಸಿದವರು ಚಂದ್ರಶೇಖರ ಪಾಟೀಲ, ಚಂಪಾ ಎಂದೇ ಪ್ರಸಿದ್ಧರಾದವರು. ಹಾಗಾಗಿ ನಾವು ಪ್ರಶ್ನೆ 24ಕ್ಕೆ ಆಯ್ಕೆ ಡಿ ಮುದ್ದಣ, ಕವಿಶಿಷ್ಯ, ಕಾವ್ಯಾನಂದ, ಚಂಪಾ ಎನ್ನುವ ಉತ್ತರ ಕಾಲಾನುಕ್ರಮವಾಗಿ ಸರಿಯಾಗಿದೆ ಎಂಬುದನ್ನು ಗಮನಿಸಿ ಉತ್ತರಿಸಬೇಕಾಗುತ್ತದೆ. ಪ್ರಶ್ನೆ 25 ಗಮನಿಸೋಣ ಸ್ನೇಹಿತರೆ. ಈಗ ವಾಳ, ಗುಳಿ ಎಂಬಿವು ಡ್ಯಾಶ್. ಏನಿವು? ತದ್ದಿತಾಂತ ಪ್ರತ್ಯಯಗಳು, ಅವ್ಯಯಗಳು, ಕೃದಂತ ಪ್ರತ್ಯಯಗಳು, ಕಾಲವಾಚಕ ಪ್ರತ್ಯಯಗಳು, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಇಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಬರುವಂತಹ ಬೇರೆ ಬೇರೆಯದೇ ಆದ ಕೆಲವು ರೂಪಗಳು ಇರುತ್ತವೆ. ಕಾರ, ಗಾರ, ವಂತ, ಇಗ, ವಳ, ತನ, ಇಕೆ ಹೀಗೆ ಬೇರೆ ಬೇರೆ ತದ್ದಿತ ಪ್ರತ್ಯಯಗಳು ಬರುತ್ತವೆ. ವ್ಯಕ್ತಿಯ ಸ್ವಭಾವವನ್ನು ತಿಳಿಸುವ, ವ್ಯಕ್ತಿಯ ವೃತ್ತಿಯನ್ನು ತಿಳಿಸುವ, ವ್ಯಕ್ತಿಯ ಗುಣವನ್ನು ತಿಳಿಸ್ತಕ್ಕಂತಹ ಇಂತಹ ಕೆಲವು ಪ್ರತ್ಯಯಗಳು ನಾಮಪದಗಳ ಮೇಲೆ ಹತ್ತುತ್ತವೆ. ಇವುಗಳನ್ನು ತದ್ದಿತಾಂತ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಇವುಗಳಲ್ಲಿ ತದ್ದಿತ ನಾಮಗಳು, ತದ್ದಿತ ಭಾವನಾಮಗಳು, ತದ್ದಿತ ಅವ್ಯಯಗಳು ಎಂದು ಮುಖ್ಯವಾಗಿ 3 ಬಗೆಗಳಿವೆ. ವ್ಯಕ್ತಿಯ ವೃತ್ತಿ, ಅವನ ಶೀಲ ಅಂದರೆ ಅವನ ಸ್ವಭಾವ, ಅವನ ಜಾತಿ ಅಥವಾ ಅವನ ಹುಟ್ಟು ಇವುಗಳನ್ನು ತಿಳಿಸುವಂತಹ ಕೆಲವು ತದ್ದಿತ ನಾಮಗಳು ಎಂದು ಕರೆಯುತ್ತೇವೆ. ಇಲ್ಲಿ ಈಗ ವಾಳ, ಗುಳಿ ಎನ್ನುವ ತದ್ದಿತ ಪ್ರತ್ಯಯಗಳನ್ನು ಕೊಡಲಾಗಿದೆ. ಹಾಗಾಗಿ ನಾವು ಪ್ರಶ್ನೆ 25ಕ್ಕೆ ಇವು ಈಗ ವಾಳ, ಗುಳಿ ಎಂಬ ಇವು ತದ್ದಿತಾಂತ ಪ್ರತ್ಯಯಗಳು ಎಂಬುದನ್ನು ಗುರುತಿಸಬೇಕಾಗುತ್ತದೆ. ಉದಾಹರಣೆಗೆ ಕನ್ನಡ ಪ್ಲಸ್ ಈಗ ಅಂದಾಗ ಕನ್ನಡಿಗ, ತಮಿಳಿಗ, ಹಾವಾಡಿಗ, ಹೂವಾಡಿಗ ಎನ್ನುವ ಈಗ ಎನ್ನುವ ತದ್ದಿತ ಪ್ರತ್ಯಯವನ್ನು ಸೇರಿಸಿ ಮಾತನಾಡುವುದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ವಾಳ ಅನ್ನುವುದು ಮಡಿವಾಳ, ಹಿಂದೆ ಒಳ್ಳ, ಸಜ್ಜವಳ್ಳ, ಮಡಿವಳ್ಳ ಎಂದಿತ್ತು. ಈ ಆಧುನಿಕ ಸಂದರ್ಭದಲ್ಲಿ ವಾಳ ಬಟ್ಟೆಯನ್ನು ಮಡಿ ಮಾಡಿ ಕೊಡುವವನನ್ನು ಮಡಿವಾಳ ಎಂದು ಬರೆಯುವುದನ್ನು ನಾವು ಗಮನಿಸ್ತೇವೆ. ಅದೇ ಥರ ಗುಳಿ ಎಂಬುದು ಸ್ವಭಾವವನ್ನು ಸೂಚಿಸುತ್ತದೆ. ಲಂಚ ತೆಗೆದುಕೊಳ್ಳುವ ಸ್ವಭಾವವುಳ್ಳವನು ಲಂಚಗುಳಿ, ಸಾಲ ಮಾಡುವ ಸ್ವಭಾವವುಳ್ಳವನು ಸಾಲಗುಳಿ, ಮರೆಯುವ ಸ್ವಭಾವವುಳ್ಳವನು ಮರೆಗುಳಿ. ಹೀಗೆ ಅಂದರೆ ಈಗ ವಾಳ, ಗುಳಿ ಎಂಬಿವು ತದ್ದಿತ ಪ್ರತ್ಯಯಗಳು ಅಥವಾ ತದ್ದಿತಾಂತ ಪ್ರತ್ಯಯಗಳು ಎಂದಾಗುತ್ತದೆ.
ಸ್ನೇಹಿತರೆ, ಇಲ್ಲಿ ನಾವು 25ನೆಯ ಪ್ರಶ್ನೆಗೆ ಗುರುತಿಸಬೇಕಾದ ಉತ್ತರ ಆಯ್ಕೆ ಎ ಎಂಬುದು ನಿಮಗೆ ಮನವರಿಕೆ ಆಗಲಿ. ಈಗ ನಾವು 6ನೇ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸೋಣ. ಪ್ರಶ್ನೆ 26, 6ನೇ ಸಂಚಿಕೆಯ ಮೊದಲ ಪ್ರಶ್ನೆ. ಇವುಗಳಲ್ಲಿ ಹೊಂದಿಕೆ ಸರಿ ಇಲ್ಲದ ಉತ್ತರ ಯಾವುದು? ಎ. ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಆರ್ ನರಸಿಂಹಾಚಾರ್ಯರ ಕೃತಿ. ಬಿ. ಎ ಹಿಸ್ಟ್ರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್, ಇ ಪಿ ರೈಸ್ ಅವರ ಕೃತಿ. ಸಿ. ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್, ವಿಲಿಯಂ ಕೇರಿ ಅವರ ಕೃತಿ. ಡಿ. ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್, ಫರ್ಡಿನೆಂಡ್ ಕಿಟೆಲ್ ಅವರ ಕೃತಿ. ಇಲ್ಲಿ ಯಾವುದೋ ಒಂದು ಉತ್ತರ ತಪ್ಪಾಗಿದೆ, ಹೊಂದಿಕೆ ಆಗ್ತಾ ಇಲ್ಲ. ಅದನ್ನು ನಾವು ಗುರುತಿಸಬೇಕಾಗ್ತದೆ. ಪ್ರಶ್ನೆ 27. ಅಕಾರಾದಿಯಾಗಿ ಕ್ರಮದಲ್ಲಿ ಸರಿಯಾಗಿರುವುದು. ಇಲ್ಲಿ ಕಾಲಾನುಕ್ರಮದಲ್ಲಿ ಅಲ್ಲ, ಅಕಾರಾದಿಯಾಗಿ ಸರಿಯಾಗಿರುವ ಉತ್ತರ ಯಾವುದು? ಎ. ಜನ್ನ, ಪೊನ್ನ, ರನ್ನ, ಚಾವುಂಡರಾಯ. ಪೊನ್ನ, ಜನ್ನ, ಚಾವುಂಡರಾಯ, ರನ್ನ. ಸಿ. ಚಾವುಂಡರಾಯ, ಜನ್ನ, ಪೊನ್ನ, ರನ್ನ. ಡಿ. ಪೊನ್ನ, ರನ್ನ, ಚಾವುಂಡರಾಯ, ಜನ್ನ. ಸ್ನೇಹಿತರೆ, ಅಕಾರಾದಿಯಾಗಿ ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕಾಗ್ತದೆ. ಯಾವುದು ಎಂಬುದನ್ನು ನೀವು ನಿರ್ಧರಿಸಿ ಉತ್ತರಿಸಬೇಕಾಗ್ತದೆ. ಪ್ರಶ್ನೆ 28. ಅರ್ಥ ಹೊಂದಾಣಿಕೆ ಇಲ್ಲದ ಜೋಡಿ. ಎ. ಆಧಿ, ಮಹಾಪ್ರಾಣ ಧಿ ಇದೆ. ಆಧಿ ರೋಗ, ಅಂಬು ನೀರು. ಬಿ. ಪಂಕ ಕೆಸರು, ಮಕರ ಕುರಿ. ಸಿ. ಆದಿ, ಅಲ್ಪಪ್ರಾಣ ದಿ ಇದೆ. ಆದಿ ಮೊದಲು, ಸಮಯ ಧರ್ಮ. ಡಿ. ಕಮಲೋದ್ಭವ ಬ್ರಹ್ಮ, ಅಂತಕ ಯಮ. ಈ 8 ಪದಗಳಲ್ಲಿ ಅರ್ಥ ಹೊಂದಾಣಿಕೆ ಇಲ್ಲದೇ ಇರುವಂತಹ ಜೋಡಿ ಯಾವ ಉತ್ತರದಲ್ಲಿದೆ ಎಂಬುದನ್ನು ಗುರುತಿಸಬೇಕಾದರೆ ಎ, ಬಿ, ಸಿ, ಡಿ 4 ಆಯ್ಕೆಗಳನ್ನು ನಿಧಾನವಾಗಿ ಗಮನಿಸಬೇಕಾಗ್ತದೆ ಸ್ನೇಹಿತರೆ. ಪ್ರಶ್ನೆ 29. ಒಗ್ಗರಣೆ ಹಾಕು ಒಂದು ನುಡಿಗಟ್ಟು. ಈ ನುಡಿಗಟ್ಟಿನ ಅರ್ಥ ಏನು? ಒಗ್ಗರಣೆ ಹಾಕು ನುಡಿಗಟ್ಟಿನ ಅರ್ಥ ನಗುನಗುತ್ತಾ ಹೇಳುವುದು. ಬಿ. ಅತಿಶಯಗೊಳಿಸಿ ಹೇಳುವುದು. ಸಿ. ಚಾಡಿ ಹೇಳುವುದು. ಡಿ. ಧ್ವನಿ ಏರಿಸಿ ಹೇಳುವುದು. ಪ್ರಶ್ನೆ 30. ಈ ಗಾದೆಯನ್ನು ಪೂರ್ಣಗೊಳಿಸಲು ಬೇಕಾದ ಉತ್ತರ. ಗಾದೆ ಅರ್ಧ ಕೊಡಲಾಗಿದೆ, ಇನ್ನು ಅರ್ಧ ಭಾಗವನ್ನು ಆಯ್ಕೆಗಳಲ್ಲಿ ಕೊಡಲಾಗಿದೆ. ಆ ಪೂರ್ಣಗೊಳಿಸಬೇಕಾದರೆ ಯಾವ ಆಯ್ಕೆಯನ್ನು ನಾವು ಮಾಡಿಕೊಳ್ಳಬೇಕು? ಗಾದೆಯ ಪೂರ್ವಾರ್ಧ ಹೀಗಿದೆ. ಎಳೆಯಲಾರದ ಎತ್ತು. ಎ. ಕೊಟ್ಟಿಗೆಗೆ ಭಾರ. ಬಿ. ಕೆರೆ ಕಡೆ ಎಳೆಯಿತು. ಸಿ. ಮೇಳೆ ಮೇಲೆ ಬಿತ್ತು. ಡಿ. ಆಕಳ ಆಸೆ ಬಿಡ್ತು. ಸ್ನೇಹಿತರೆ, 30ನೆಯ ಪ್ರಶ್ನೆಗೂ ಕೂಡ ಒಂದು ಗಾದೆಯನ್ನು ಕೊಟ್ಟು ಪೂರ್ಣಗೊಳಿಸಲು ಕೇಳಲಾಗಿದೆ. ಈ 5 ಪ್ರಶ್ನೆಗಳಿಗೆ ಸೂಕ್ತವೆನಿಸಿದ ಉತ್ತರವನ್ನು ನೀವು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಕಳುಹಿಸಿಕೊಡಿ. ಮುಂದಿನ ಸಂಚಿಕೆಯಲ್ಲಿ ಸೂಕ್ತ ವಿವರಣೆಯೊಂದಿಗೆ ಈ 5 ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ತಿಳಿಸಲಿದ್ದೇನೆ. ಧನ್ಯವಾದಗಳು.